ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಒಂದು ಬಹಳ ಖುಷಿಯ ವಿಚಾರವನ್ನು ಬಹಳ ಜನ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ. ಅದೇನಂತಂದರೆ, ಬಹಳ ಜನ ವಿದ್ಯಾರ್ಥಿಗಳು ಆಲ್ರೆಡಿ ಕೇಳ್ತಾ ಇದ್ರು, ಸರ್ ನೀಟ್ ಸೆಕೆಂಡ್ ರೌಂಡಲ್ಲಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ. ಸೊ ನಾನು ಸ್ವಲ್ಪ ಹೊತ್ತಿನ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಯಾರ್ಯಾರು KE ಹತ್ತಿರ ಇದ್ದೀರಿ ಅಥವಾ ನಾಳೆ KEಗೆ ಹೋದಾಗ ಇದರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳಿ ಬನ್ನಿ ಅಂಥೇಳಿ. ಬಟ್ ಬಹಳ ಜನ ವಿದ್ಯಾರ್ಥಿಗಳು ಆಲ್ರೆಡಿ ನನಗೆ ಮೆಸೇಜ್ ಮಾಡಿದ್ದಾರೆ, ವಿತ್ ಪ್ರೂಫ್ನ ತೋರಿಸ್ತಾ ಇದ್ದೀನಿ. ಅವರು ಆ ವಿದ್ಯಾರ್ಥಿಗಳು BAMS ಇರ್ಬೋದು, BDS ಇರ್ಬೋದು, ಆ ಸೀಟ್ಗಳನ್ನು ಇವತ್ತು ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದಾರೆ. ಎಸ್, ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಇದ್ದೀರಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ KE ವೆಬ್ಸೈಟಲ್ಲಿ ಅದರ ಲಿಂಕನ್ನು ಕೊಟ್ಟಿಲ್ಲ. KE ವೆಬ್ಸೈಟಲ್ಲಿ ಲಿಂಕನ್ನು ಕೊಡೋ ತನಕ ನೀವು ವೇಟ್ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಸೊ ದಯವಿಟ್ಟು ಇವತ್ತು ಅಥವಾ ನಾಳೆ ಬೆಳಗ್ಗೆನೇ KEಗೆ ಹೊರಟುಬಿಡಿ. KE ಬೆಂಗಳೂರಿನ ಕ್ಯಾಂಪಸ್ಸಿಗೆ ಹೋಗಿ, ಸೊ KE ಆಫೀಸಿಗೆ ಹೋಗಿಬಿಟ್ಟು ಅಲ್ಲಿ 10,000 ರೂಪೀಸ್ ಫೈನನ್ನು ಕಟ್ಟಿಬಿಟ್ಟು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನನ್ನು ಸೊ ಎಲ್ಲರಿಗೂ ಕೂಡ ಶೇರ್ ಮಾಡಿ ದಯವಿಟ್ಟು. ಯಾಕಂತಂದರೆ ಸೊ ಯಾರೋ ಒಬ್ಬ ವಿದ್ಯಾರ್ಥಿಗೆ ಇದರಿಂದ ಅನ್ಯಾಯ ಆಗಬಾರ್ದು. ಅಂದರೆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದೇ ಲಾಂಗ್ ಟರ್ಮಿಗೆ ಹೋಗಿಬಿಟ್ಟು ನೆಕ್ಸ್ಟ್ ಇಯರ್ ಬಂದುಬಿಟ್ಟು ನನಗೆ MBBS ಕೋರ್ಸಲ್ಲಿ ಅಥವಾ BDS ಅಲ್ಲಿ ನನಗೆ ಸೀಟೇ ಕೊಡಲಿಲ್ಲ ಅಂದರೆ ಎಷ್ಟು ಬೇಜಾರಾಗ್ತದೆ, ಹೌದಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ನಿಮಗೆ ಸಾಧ್ಯವಾದಷ್ಟು ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆದಮೇಲೆ ಆ ಒಂದು ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂತ ಹೋದಾಗ ಫೀಸ್ ಜಾಸ್ತಿ ಇರೋದನ್ನು ನೋಡಿಕೊಂಡು ಪೇರೆಂಟ್ಸನ್ನು ಅದನ್ನು ನನ್ನ ಕೈಯಲ್ಲಿ ಆ ಒಂದಷ್ಟು ಫೀಸನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ KE ವೆಬ್ಸೈಟಲ್ಲಿ ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಬಟ್ ಇನ್ಫಾರ್ಮೇಷನ್ ಬ್ರೋಷರ್ದಲ್ಲಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ ಈಗ KE ವೆಬ್ಸೈಟಲ್ಲಿ ಈಗೊಂದು ಆ ಒಂದು ಬ್ರೋಷರ್ನ ಕಾಪಿಯನ್ನು ಬೇಕಾದ್ರೆ ಹಾಕ್ಬೋದಿತ್ತು. ಇರಲಿ, ನಾವು KEಯಿಂದ ಬಹಳಷ್ಟು ಎಕ್ಸ್ಪೆಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅದನ್ನು ನಾನು ಹೇಳೋದಿಷ್ಟೇ, ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಡವಾದ ಸೀಟನ್ನು, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ನೀಟ್ ಸೆಕೆಂಡ್ ರೌಂಡಲ್ಲಿ ಸಿಕ್ಕಂಥ ನಿಮಗೆ ಬೇಡವಾದ ಸೀಟನ್ನು ಈಗಲೇ ನೀವು KE ಆಫೀಸಿಗೆ, ಅಂದರೆ ಈಗಿಂದ ರಾತ್ರಿ ಹೋಗಬೇಡಿ, ಸೊ ನಾಳೆ ಬೆಳಗ್ಗೆ ಹೋಗಿ KE ಆಫೀಸಿಗೆ ಹೋಗಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಇಬ್ಬರು ವಿದ್ಯಾರ್ಥಿಗಳ ಒಂದು ಸೀಟ್ ನೋಡಿ, ಇವತ್ತು ಡೇಟ್ ನೋಡಿ, ಇಲ್ಲಿ 10/3/2022. ರಿಮೆಂಬರ್, ವಿದೌಟ್ ಎನಿಥಿಂಗ್ ಐ ವಿಲ್ ನಾಟ್ ಮೇಕ್ ದ ವಿಡಿಯೋ. ಕರೆಕ್ಟಾಗಿ ಗೊತ್ತಿರಲಿ, ಓಕೆ? ಸೊ 10/3/2022 ಬೆಂಗಳೂರು ಅರ್ಬನ್ ಹೆಲ್ಪ್ಲೈನ್ ಸೆಂಟರ್ ಅಂತ ಇದೆ. ನಥಿಂಗ್ ಬಟ್ KE ಆಫೀಸಿಗೆ ಹೋಗ್ಬೇಕು. ನೀವು KE ಆಫೀಸಿಗೆ ಹೋಗ್ಬಿಟ್ಟು ಸೀಟ್ ನಂಬರ್, ಕ್ಯಾಂಡಿಡೇಟ್ ನಂಬರ್ ಇಲ್ಲಿ ನೋಡಿ, ವಿತ್ ಪ್ರೂಫ್ 10,000 ರೂಪೀಸ್ ಟೋಟಲ್ ಫೀಸ್ ಪೇಡ್ ಪೆನಾಲ್ಟಿ, ಹೌದಾ? ಸೊ 10,000 ರೂಪೀಸ್ ಪೆನಾಲ್ಟಿ ಹಾಕಿಬಿಟ್ಟು ಕ್ಯಾನ್ಸಲ್ ಮಾಡಿ ನಿಮಗೆ ಈ ರೀತಿ ಒಂದು ಪೇಜನ್ನು ಕೊಡ್ತಾರೆ. ಓಕೆ, ಇದನ್ನು ನೀವು ಕಂಪಲ್ಸರಿಯಾಗಿ ತೊಗೊಂಡು ಬರಬೇಕು. ಇಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ನೋಡಿ, ಸೊ ಇವತ್ತು ತಾನೇ ಕ್ಯಾನ್ಸಲ್ ಮಾಡ್ಕೊಂಡಿರೋವಂಥದ್ದು, 10/3/2022, ಹೌದಾ? ಸೊ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಮೀ ಲೇಟರ್. ಓಕೆ, ಹೆಲ್ಪ್ ಆಗಿದೆ ಅಂತಂದರೆ ಹೆಲ್ಪ್ ಆಗಿದೆ ಅಂತ ಒಂದು ಮೆಸೇಜ್ ಹಾಕೋದ್ರಿಂದ ನಿಮಗೇನು ಲಾಸ್ ಆಗೋದಿಲ್ಲ. ಸೊ ಅದರಿಂದ ನನ್ನ ಎನರ್ಜಿ ಜಾಸ್ತಿ ಆಗ್ತದೆ, ನನಗೊಂದು ಖುಷಿ ಸಿಗ್ತದೆ. ಓಕೆ, ಸೊ ನಾಳೆ ಬೆಳಗ್ಗೆ ಹೋಗಿ, ಈಗ ಹೇಳಬೇಡಿ, ನಾಳೆ ಬೆಳಗ್ಗೆ KE ಆಫೀಸಿಗೆ ಹೋಗಿ, ಭಾಳ ಜನ ಒದ್ದಾಡ್ತಾ ಇದ್ದೀರಿ, ಹೌದಾ? ಸೊ KE ಆಫೀಸಿಗೆ ಹೋಗಿ ಇದನ್ನು ಸರೆಂಡರ್ ಮಾಡಿ, ಡಿಲೀಟ್ ಮಾಡಿ, ಅಂದರೆ ಕ್ಯಾನ್ಸಲ್ ಮಾಡಿಕೊಂಡು ಬಂದ ಮೇಲೆ ಸೊ ಥ್ಯಾಂಕ್ ಯು ಹೇಳಿ. ಸೊ ನೋ ಪ್ರಾಬ್ಲಮ್ ಎಟ್ ಆಲ್. ಬಟ್ ನಿಮ್ಮ ಸೀಟನ್ನು ಬೇಡ ಅಂತಂದರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಸೊ 10,000 ರೂಪಾಯಿ ನಾ ಯಾಕೆ ತುಂಬಬೇಕು, ಅದನ್ನು ತುಂಬಲಿಲ್ಲ ಅಂದರೆ ಏನಾಗ್ತದೆ, ಲೀಗಲ್ ಆ್ಯಕ್ಷನ್ ಅಂದರೆ ಏನು, ಇವೆಲ್ಲ ಕೇಳೋದಕ್ಕೆ ಹೋಗಬೇಡಿ. 10,000 ರೂಪಾಯಿ ತಿರುಪತಿ ಹುಂಡಿಗೆ ಹಾಕಿದ್ದೀನಿ ಅಂತ ತಿಳ್ಕೊರಿ. ಯಾಕಂದರೆ ಮುಂದೆ ನೀವು ಯಾವುದೇ ರೀತಿಯ ತೊಂದರೆಗೆ ಒಳಗಾಗಬಾರ್ದು. ಓಕೆ, ಸೊ ಇದು ನೀವೇ ಮಾಡಿರೋಂಥ ತಪ್ಪಿಗೆ, ಹೌದಾ? ಯಾಕಂತಂದರೆ ನಿಮಗೆ ಬೇಡವಾದ ಸೀಟನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೇಕಿತ್ತು, ಮಾಡ್ಕೊಂಡಿಲ್ಲ. ಅದಕ್ಕೆ ನಿಮ್ಮ ಬೇಡವಾದ ತಪ್ಪಿಗೆ ಒಂದು ಪೆನಾಲ್ಟಿಯನ್ನು ಪಶ್ಚಾತ್ತಾಪದ ರೂಪದಲ್ಲಿ ಕೊಟ್ಟು ಬಂದುಬಿಡಿ. 10,000 ರೂಪಾಯಿ ಪೆನಾಲ್ಟಿ ಕಟ್ಟಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ KE ಆಫೀಸಿಗೆ ಹೋಗಿ, ಸೊ ಆದಷ್ಟು ಬೇಗ ಹೋಗಿ, ಸೊ ಹೋಗಿ ರಿಕ್ವೆಸ್ಟ್ ಮಾಡಿ 10,000 ರೂಪೀಸನ್ನು ತೊಗೊಂಡೋಗಿ, ಸೊ ತೊಗೊಂಡೋಗಿ ನಿಮ್ಮ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡಿಕೊಂಡು ಬನ್ನಿ ದಯವಿಟ್ಟು. ಸೊ ನೀವು ಅದರ ಯಾವುದೇ ಬೇಜವಾಬ್ದಾರಿತನದಿಂದ ಮಾಡಲಿಲ್ಲ ಅಂದರೆ ಏನಾಗ್ತದೆ, ಏನು ಆ್ಯಕ್ಷನ್ ತೊಗೋತಾರೆ, ಇಂಥವನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ಲಾಸ್ಟ್ ಟೈಮ್ ನನ್ನ ಒಂದು ಮಾತನ್ನು ಕೇಳಿ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಸೊ ಇದು ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ನಿಶ್ಚಿಂತೆಯಿಂದ ನಿದ್ರೆ ಮಾಡಿ. ಯಾರ್ಯಾರು ಇದರ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದ್ದೀರಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಗುಡ್ ನೈಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಳೆ ಬೆಳಗ್ಗೆ KE ಆಫೀಸಿಗೆ ಹೋಗಿ ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡಿಕೊಡ್ತಾರೆ. ರೈಟ್? ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.